ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ನಿಮ್ಮ ಬೈಕ್ ಏನಾದರೂ ಕಳೆದೋಯ್ತು ಅಂತ ಹೇಳಿದ್ರೆ ಫಸ್ಟ್ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಸಿಕ್ಕಾದ್ಮೇಲೆ ಕೋರ್ಟಿಗೆ ಒಂದಷ್ಟು ತಿಂಗಳು ಅಲಿಬೇಕಾಗಿರುತ್ತಲ್ವ. ಸೊ ಈ ಪ್ರಾಸೆಸ್ನ ಕಡಿಮೆ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ರೂರಲ್ ಆಗಿರುವಂತಹ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರು. ಹೇಗೆ ಏನು ಎತ್ತ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ನಾನು ಚಂದನ. ಈಗ ಬೈಕ್ ಏನಾದರೂ ಕಳೆದೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಫಸ್ಟು ಬೈಕ್ ಕಳೆದೋಗಿದ್ರೆ ಅದಾದಮೇಲೆ ನಾವು ಹೋಗ್ಬಿಟ್ಟು ಕಂಪ್ಲೇಂಟನ್ನು ರಿಜಿಸ್ಟ್ರ್ ಮಾಡ್ತೀವಿ. ಅದಾದಮೇಲೆ ಪೊಲೀಸವರು ತನಿಖೆ ಮಾಡ್ತಾರೆ. ಅದಾದಮೇಲೆ ಆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕೋರ್ಟ್ನಿಂದ ನಾವು ನಮ್ಮ ಬೈಕನ್ನು ತೊಗೊಂಡು ಬರಬೇಕಾಗತ್ತೆ. ಸೊ ಇದೆಲ್ಲ ದೊಡ್ಡ ಲಾಂಗ್ ಪ್ರಾಸೆಸ್ ಆಗುತ್ತೆ. ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರು ಒಂದು ಹೊಸ ಮಹತ್ವದ ನಿರ್ಧಾರವನ್ನು ತಗೊಂಡಿದ್ದಾರೆ. ಮಾನ್ಯ ನ್ಯಾಯಾಧೀಶರ ಮನವೊಲಿಸಿ ಅವರ ಒಂದು ಅಪ್ರೂವನ್ನು ತಗೊಂಡಂತಹ ಪೊಲೀಸರು ಯಾರೆಲ್ಲ ಬೈಕ್ ಕಳೆದೋಗಿದೆ ಅವರಿಗೆ ಬಾಂಡ್ ಪೇಪರ್ ಮುಖಾಂತರ ಅವರ ಬೈಕ್ಗಳನ್ನು ವಾಪಸ್ ಕೊಡ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ಇದು ಅಂತಂದರೆ, ನಿಮ್ಮ ಬೈಕ್ ಏನಾದರೂ ಕಳೆದೋಯ್ತು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂತಂದರೆ ಪೊಲೀಸ್ ಅವ್ರ ಹತ್ರ ಹೋಗಿ ನೀವು ಬಾಂಡ್ ಪೇಪರ್ನ ತೊಗೊಂಡು ಹೋಗಿ, ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅವರಿಗೆ ಕೊಟ್ಟಾಗ ಅವರು ಅದನ್ನು ಕಂಪ್ಲೀಟಾಗಿ ಪರಿಶೀಲನೆ ಮಾಡಿ ಆ ಗಾಡಿ ನಿಮಗೆ ಸಲ್ಲುತ್ತೆ ಅಂದರೆ ನಿಮ್ಮದೇ ಅಂತ ಹೇಳಿ ಅವರಿಗೆ ಪ್ರೂಫನ್ನ ತೊಗೊಂಡಾದಮೇಲೆ, ಪರಿಶೀಲನೆ ಆದಮೇಲೆ ನಿಮಗೆ ಒಂದು ಬಾಂಡ್ ಪೇಪರ್ನಲ್ಲಿ ಅವರು ಬರೆಸ್ಕೊಂಡು ನಿಮ್ಮ ಗಾಡಿಯನ್ನು ನಿಮಗೆ ಕೊಟ್ಟು ಕಳಿಸ್ತಾರೆ. ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ಪೊಲೀಸರು ಮಾಡಿದ್ರು ಅಂತ ಹೇಳಿದ್ರೆ, ಸಾಕಷ್ಟು ಜನ ಅವ್ರ ಬೈಕ್ ಸಿಕ್ಕಾಗ ಕೂಡ ಅವರು ಕೋರ್ಟ್ಗೆ ಹೋಗಬೇಕಾದಾಗ ಲಾಯರ್ ಫೀಸ್ ಕೊಡಬೇಕಾಗತ್ತೆ. ಆಮೇಲೆ ಕೆಲವೊಂದು ಸಲ ಅವತ್ತಿನ ದಿನಾನೇ ನಮಗೆ ಬೈಕ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಜನರು ಹೋಗಿ ಕೋರ್ಟ್ಗೆ ಬೈಕನ್ನು ತೊಗೊಂಡು ಬರೋದು ನಿಲ್ಲಿಸ್ಬಿಡ್ತಿದ್ರು, ಸಿಕ್ಕಿದ್ರು ಕೂಡ. ಆದರೆ ಆ ಒಂದು ವಿಚಾರ ನಡೀಬಾರ್ದು, ಅವರ ಗಾಡಿ ಅವ್ರಿಗೆ ಸಿಗಲಿ ಅಂತ ಹೇಳಿ ಈ ಥರ ವಿಜಯಪುರ ಪೊಲೀಸ್ ಅವರು ಒಂದು ಬಾಂಡ್ ಪೇಪರ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ನ ಎಲ್ಲ ಪರಿಶೀಲನೆ ಮಾಡಿದ್ಮೇಲೆ ನಿಮ್ಮ ಗಾಡಿಗಳನ್ನು ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸರು ಯಾರು ಈ ರೀತಿಯಾದಂತಹ ಬೈಕ್ ಕಳ್ಳತನವನ್ನು ಮಾಡ್ತಾಯಿದ್ರು ಅವರು 2,000-3,000 ರೂಪಾಯಿಗೆಲ್ಲ ಬೈಕನ್ನು ಮಾರಾಟ ಮಾಡ್ತಿದ್ರು. ಅಂತಹ ಒಂದು ಪ್ರಮುಖ ಜಾಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಈ ಬೈಕ್ಗಳನ್ನು ಖರೀದಿ ಮಾಡಿ ಅದನ್ನು 10,000ಕ್ಕೆ 20,000ಕ್ಕೆ ಮಾರಾಟ ಮಾಡ್ತಿದ್ರು ಅಂತಹ ಪ್ರಮುಖ ಬ್ರೋಕರ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಒಂಥರ ಒಳ್ಳೆ ವಿಚಾರ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಯಾರೆಲ್ಲ ಟೈಮ್ ವೇಸ್ಟ್ ಆಗುತ್ತೆ, ಬೈಕ್ ಕಳೆದೋಗಿದ್ರ ಜೊತೆಗೆ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನಾವು ಏನು ಬೈಕನ್ನು ವಾಪಸ್ ತೊಗೊಬರ್ಬೇಕು, ಅದ್ರ ಬದಲು ಹೊಸ ಬೈಕ್ನೇ ತೊಗೊಳ್ಳೋಣ ಅನ್ನೋ ಒಂದು ನಿರ್ಧಾರನ ಮಾಡ್ತಾಯಿದ್ರಿ, ಅವ್ರಿಗೆಲ್ಲ ಇದು ಒಂಥರ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ಒಂದು ಖುಷಿ ನೀಡುವಂತಹ ಸುದ್ದಿ. ಯಾಕಂದರೆ ನಿಮ್ಮ ಬೈಕನ್ನು ನೀವು ವಾಪಸ್ ಪಡ್ಕೊಳ್ಳೋದಕ್ಕೆ ಸರ್ಕಸ್ ಎಲ್ಲ ಮಾಡಬೇಕಾಗಿಲ್ಲ, ಒಂದಷ್ಟು ಟೈಮ್ ವೇಸ್ಟ್ ಕೂಡ ಮಾಡ್ಕೋಬೇಕಾಗಿಲ್ಲ. ಒಂದು ಬಾಂಡ್ ಪೇಪರ್ ಮತ್ತು ನಿಮ್ಮ ಒಂದು ಪ್ರಾಪರ್ ಡಾಕ್ಯುಮೆಂಟ್ಸ್ನ ನೀವು ಪೊಲೀಸವ್ರಿಗೆ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ, ಅಂದರೆ ನೀವು ಹೋಗಿ ಸ್ಟೇಷನ್ಗೆ ಬೈಕನ್ನು ಇಸ್ಕೊಬರ್ಬೇಕಾಗತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.